ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವಂಥದ್ದು, ಅದರ ಕ್ರಮ, ವಿಧಿವಿಧಾನಗಳು ಮತ್ತೆ ಆ ಸ್ತೋತ್ರವನ್ನು ಪಠಿಸುವುದರಿಂದ ನಮಗೆ ಆಗುವಂತಹ ಅನುಕೂಲಗಳೇನು, ಸ್ತೋತ್ರವನ್ನು ಹೇಗೆ ಪಠಿಸಬೇಕು, ಅದರ ಪದವಿಭಾಗ ಮತ್ತು ಅದರ ಅರ್ಥ ವಿವರಣೆಯನ್ನ ನಾವು ಇವತ್ತಿನ ದಿನದ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಧ್ಯಾನ ಮಂತ್ರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಧ್ಯಾನಂ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ ಪ್ರಸೂತೆ ಸ್ಥಿತಿನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೇ. ಧ್ಯಾನ ಶ್ಲೋಕ ಆದ ನಂತರ ಶ್ಲೋಕದ ಮೊದಲನೆಯ ಶ್ಲೋಕದ ಪದವಿಭಾಗವನ್ನ ನೋಡಿ. ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋ ರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಮತ್ತೊಮ್ಮೆ ನೋಡಿ. ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋ ರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ರಾಮ ರಾವಣರ ನಡುವೆ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಮಿತಂ. ಇಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ರಾಮ ಯುದ್ಧವನ್ನ ಮಾಡುತ್ತಾ 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 ಆಯಾಸಗೊಳ್ತಾರೆ. ರಾವಣನ ಸೋಲು ಆಗ್ತಾ ಇರೋದಿಲ್ಲ. ರಾಮ ಯುದ್ಧದಿಂದ ತುಂಬಾನೇ ಆಯಾಸಗೊಳ್ತಾರೆ. ಆಯಾಸಗೊಂಡು ರಾಮರು ಚಿಂತೆಗೆ ಈಡಾಗ್ತಾರೆ. ಸಮರೆ ಚಿಂತೆಯ ಸ್ಥಿತಂ, ಚಿಂತೆ ಮಾಡ್ತಾ ಕೂತ್ಕೋತಾರೆ ರಾಮ. ಏನಿದು ಹಿಂಗಾಗ್ತಾ ಇದೆ, ಏಕೆ ಯುದ್ಧವನ್ನ ಗೆಲ್ಲಕ್ಕಾಗ್ತಾ ಇಲ್ಲ, ನಾನೇಕೆ ನಿಶಕ್ತನಾಗ್ತಾ ಇದ್ದೀನಿ ಅಂತ ಹೇಳಿ ರಾಮರು ಆಯಾಸಗೊಳ್ತಾ ಹೋಗ್ತಾರೆ. ಆಯಾಸಗೊಂಡು ಚಿಂತೆಯನ್ನ ಮಾಡ್ತಾ ಹೋಗ್ತಾರೆ. ಒಂದು ಕಡೆ ರಾಮ ಚಿಂತೆಗೆ ಒಳಗಾದ್ರೆ, ಮತ್ತೊಂದು ಕಡೆ ರಾವಣಂ
ಜಾಗೃತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತ. ರಾವಣರೇನ್ ಮಾಡ್ತಾರೆ, ಒಂದ್ ಕಡೆ ಯುದ್ಧಕ್ಕೆ ಸಂಪೂರ್ಣನಾಗಿ ಇನ್ನೂ ಹೆಚ್ಚಿನ ಬಲಗಳನ್ನ ಕೂಡಿಕೋಸ್ಕೊಂಡು ಯುದ್ಧಕ್ಕೆ ಇನ್ನೂ ಸನ್ನದ್ಧರಾಗಿ ಬರ್ತಾ ಇದ್ದಾರೆ. ರಾವಣ ಯುದ್ಧಕ್ಕೆ ಸನ್ನದ್ಧರಾಗಿ ಬರ್ತಾ ಇದ್ರೆ ರಾಮನಿಗೆ ಚಿಂತೆ ಆಗ್ತಾ ಇದೆ. ಯುದ್ಧ ಪರಿಶ್ರಮ ಯುದ್ಧ ಸಂಪೂರ್ಣವಾಗಿ ಮುಕ್ತಾಯಗೊಳ್ತಾ ಇಲ್ಲ. ಅತ್ಯಂತ ಶ್ರಮವನ್ನ ನಾನು ಹಾಕಿದ್ರೂ ಸಹ ಯುದ್ಧ ಆಗ್ತಾ ಇಲ್ಲ. ತುಂಬಾ ಆಯಾಸಗೊಳ್ಳುತ್ತಾರೆ ರಾಮ. ಇದು ಮೊದಲನೇ ಶ್ಲೋಕದ ಅರ್ಥ. ಎರಡನೇ ಶ್ಲೋಕದಲ್ಲಿ ದೈವತೈಶ್ಚ ಸಮಾಗಮ್ಯ, ಇಲ್ಲಿ ನೋಡಿ ಎಲ್ಲಾ ದೇವತೆಗಳು ಒಟ್ಟುಗೂಡಿ ಈ ರಾಮ ಹಾಗೂ ರಾವಣರ ಯುದ್ಧವನ್ನ ನೋಡುವುದಕ್ಕೆ ದೃಷ್ಟ ಮಭ್ಯಾಗತೋ ರಣಂ. ರಣಂ ಅಂದ್ರೆ ರಣಭೂಮಿ. ಆ ರಣಭೂಮಿಗೆ ಆ ಯುದ್ಧವನ್ನ ನೋಡುವುದಕ್ಕೆ ಇಡೀ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಆ ರಾಮ ರಾವಣರ ಯುದ್ಧವನ್ನ ನೋಡೋದಕ್ಕೆ ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಚಿಂತೆಗೆ ಮುಳುಗಿರ್ತಕ್ಕಂತಹ ರಾಮನನ್ನ ಅಗಸ್ತ್ಯ ಮುನಿಗಳು ನೋಡ್ತಾರೆ. ಉಪಾಗಮ್ಯ ಭವೀದ್ ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಭಗವಾನ್ ಋಷಿಗಳಾಗಿರ್ತಕ್ಕಂತಹ ಮಹಾ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಅಗಸ್ತ್ಯ ಮಹಾಮುನಿಗಳು ಈ ರಾಮನನ್ನ ನೋಡ್ತಾರೆ. ರಾಮನು ಚಿಂತೆಗೆ ಒಳಗಾಗಿರ್ತಾನೆ. ಇದು ಎರಡನೇ ಶ್ಲೋಕದ ಅರ್ಥ. ಮೂರನೇ ಶ್ಲೋಕದಲ್ಲಿ ರಾಮ ರಾಮ ಮಹಾಬಾಹು ಶೃಣು ಗುಹ್ಯಂ ಸನಾತನಂ. ಮೂರನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೋ ಮಹಾಯೋಧನಾದ ರಾಮನೇ, ರಾಮ ರಾಮ ಮಹಾಬಾಹು, ನೀನು ಮಹಾಯೋಧನಾಗಿರ್ತಕ್ಕಂಥ ರಾಮನೇ, ನಾನು ಹೇಳುವ ಈ ಅದ್ಭುತ ರಹಸ್ಯವನ್ನ ಕೇಳು. ಶೃಣು ಗುಹ್ಯಂ ಸನಾತನಂ. ಶೃಣು ಗುಹ್ಯ ಅಂದ್ರೆ ರಹಸ್ಯವಾದಂಥದ್ದು. ಶೃಣು ಅಂದ್ರೆ ಕೇಳಿಸಿಕೋ. ಒಂದು ರಹಸ್ಯವನ್ನ ಹೇಳ್ತೀನಿ. ಏನ ಸರ್ವಾನ್ ಅರೀನ್ ವತ್ಸ ಸಮರೆ ವಿಜಯಿಷ್ಯಸಿ. ಅಂದ್ರೆ ನಾನೊಂದು ಶ್ಲೋಕವನ್ನ ಹೇಳ್ಕೊಡ್ತೀನಿ. ಇದರ ಮೂಲಕ ಎಲ್ಲ ಶತ್ರುಗಳ ವಿರುದ್ಧವೂ ಸಹ ನಾವು ವಿಜಯವನ್ನ ಸಾಧಿಸಬಹುದು. ವಿಜಯಶಾಲಿ ಆಗುತ್ತೀಯೇ ನೀನು ಅಂತ ಹೇಳಿ ಭಗವಾನ್ ಮಹಾ ಋಷಿಗಳು, ಅಗಸ್ತ್ಯ ಮಹಾಮುನಿಗಳು ರಾಮರಿಗೆ ಹೇಳ್ತಾರೆ. ಇದು ಮೂರನೇ ಶ್ಲೋಕದ ಅರ್ಥ. ನಾಲ್ಕನೇ ಶ್ಲೋಕದಲ್ಲಿ ಆದಿತ್ಯ ಹೃದಯಂ ಪುಣ್ಯಂ, ಅಂದ್ರೆ ಆದಿತ್ಯ ಹೃದಯ ಎನ್ನುವಂತಹ ಒಂದು ಶ್ಲೋಕ ಎಲ್ಲ ಶತ್ರುಗಳನ್ನೂ ಸಹ ನಾಶ ಮಾಡುವಂತಹ ಪವಿತ್ರವಾದಂತಹ ಸ್ತೋತ್ರ ಇದು ನಿತ್ಯವೂ ಈ ಒಂದು ಶ್ಲೋಕವನ್ನ ನಿತ್ಯವೂ ಪಠಿಸುವುದರಿಂದ ಗೆಲುವು ಮತ್ತು ಪರಮ ಆನಂದವನ್ನು ಸಹ ನಾವು ಪಡೆಯಬಹುದು. ಜಪೇ ನಿತ್ಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಿತ್ಯವೂ ಇದನ್ನು ಪಠಿಸುವುದರಿಂದ ನಮಗೆ ಆನಂದವೂ ಸಹ ಉಂಟಾಗುತ್ತೆ, ಸರ್ವಶತ್ರು ವಿನಾಶವೂ ಸಹ ಸಾಧ್ಯವಾಗುತ್ತದೆ ಎನ್ನುವುದು ಈ 4 ಶ್ಲೋಕಗಳ ಅರ್ಥ. ಹಾಗೆ ನಾವು 5ನೇ ಶ್ಲೋಕಕ್ಕೆ ಹೋಗೋಣ. ಸರ್ವಮಂಗಲ ಮಾಂಗಲ್ಯ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ರಶ್ಮೀಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿಭಾವನಃ ಏವ ಯೇಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಬಸ್ತಿಭಿಃ.
ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವ ಸ್ಕಂದ ಪ್ರಜಾಪತಿಃ ಮಹೇಂದ್ರೋ ದನದಃ ಕಾಲೋ ಯಮಃ ಸೋಮೋ ಹ್ಯಪಾಂ ಸತಿ. ಆದಿತ್ಯ ಹೃದಯ ಶ್ಲೋಕ ಈ ಮಂಗಳಕರವಾಗಿರ್ತಕ್ಕಂತಹ ಸ್ತೋತ್ರ, ಅಂದ್ರೆ ಅತ್ಯಂತ ಮಂಗಳಕರವಾಗಿರ್ತಕ್ಕಂಥ ಈ ಸ್ತೋತ್ರ ಸಮೃದ್ಧಿಯನ್ನು ಸಹ ತರುತ್ತದೆ. ಸರ್ವಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾ ಶೋಕ ಪ್ರಶಮನಂ ಆಯುರ್ವರ್ಧನ ಮುಕ್ತಂ. ಅಂದ್ರೆ ಸಮೃದ್ಧಿಯನ್ನು ಸಹ ತರುತ್ತದೆ ಹಾಗೂ ಎಲ್ಲ ಪಾಪಗಳನ್ನು ಸಹ ನಾಶ ಮಾಡುವಂತ ಶಕ್ತಿ ಈ ಆದಿತ್ಯ ಹೃದಯ ಶ್ಲೋಕಕ್ಕಿದೆ. ಇದು ಎಲ್ಲ ಚಿಂತೆಗಳನ್ನು ಸಹ ಮತ್ತು ದುಃಖಗಳನ್ನು ಸಹ ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಇರುವಂತಹ ಶ್ಲೋಕವಿದು. ಜೀವನದಲ್ಲಿ ದೀರ್ಘ ಆಯುಷನ್ನು ಸಹ ಹೆಚ್ಚು ಮಾಡುವಂತಹ ಶ್ಲೋಕ ಈ ಒಂದು ಆದಿತ್ಯ ಹೃದಯ ಶ್ಲೋಕ ಎನ್ನುವುದು ಈ ಒಂದು 5ನೇ ಶ್ಲೋಕದ ಅರ್ಥ. 6ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ರಶ್ಮಿಮಂತಂ ಸಮುದ್ಯಂತಂ, ಅಂದ್ರೆ ಎಲ್ಲರನ್ನೂ ಸಹ ಸಮಾನವಾಗಿ ಪೋಷಿಸುವಂತ ಕಿರಣಗಳಿಂದ ತುಂಬಿರುವ. ರಶ್ಮಿಮಂತಂ ಸಮುದ್ಯಂತಂ, ರಶ್ಮಿ ಅಂದ್ರೆ ಸೂರ್ಯನ ಕಿರಣಗಳಿಂದ ತುಂಬಿರುವಂತಹ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಸಹ ಸಮಾನವಾಗಿ ಪೂಜಿಸಲ್ಪಡುವ. ಎಂದರೆ ಈ ಒಂದು ಆದಿತ್ಯನನ್ನ, ಸೂರ್ಯನನ್ನ ಕೇವಲ ದೇವತೆಗಳಷ್ಟೇ ಅಲ್ಲದೆ ರಾಕ್ಷಸರೂ ಸಹ ಈ ಆದಿತ್ಯ ದೇವರನ್ನ ಪೂಜಿಸುತ್ತಾರೆ. ಮತ್ತು ಇಡೀ ಈ ಬ್ರಹ್ಮಾಂಡದ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ದೇವರಿಗೆ ನಾವು ನಮಸ್ಕರಿಸುತ್ತೇವೆ ಎನ್ನುವಂಥದ್ದು 6ನೆಯ ಶ್ಲೋಕ. 7ನೆಯ ಶ್ಲೋಕದಲ್ಲಿ ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿ ಭಾವನಃ, ಅಂದ್ರೆ ಅವನು ಅಂದ್ರೆ ಯಾರು? ಸೂರ್ಯದೇವ. ಎಲ್ಲಾ ದೇವರುಗಳ ಆತ್ಮ ಆತ. ಸೂರ್ಯದೇವ ಅದು ಒಂದೇ ಅಲ್ಲ, ಆ ಸೂರ್ಯದೇವ ಇಡೀ ಎಲ್ಲ ದೇವರುಗಳ ಆತ್ಮ. ಅದ್ಭುತವಾದಂತಹ ಕಿರಣಗಳಿಂದ ಆತ ಬೆಳಗ್ತಾ ಇರ್ತಾನೆ. ಇಡೀ ಜಗತ್ತಿಗೆ ಶಕ್ತಿಯನ್ನ ತುಂಬುವಂತಹ ಒಂದು ಕೆಲಸವನ್ನ ಸೂರ್ಯದೇವನು ಮಾಡ್ತಾ ಇರ್ತಾನೆ. ಆತನ ಕಿರಣಗಳಿಂದನೇ ಇಡೀ ಜಗತ್ತು ಇವತ್ತು ಬೆಳಗ್ತಾ ಇರ್ತಕ್ಕಂಥದ್ದು. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಚರಾಚರ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳೆಲ್ಲರಿಗೂ ಸಹ ಎಲ್ಲದಕ್ಕೂ ಸಹ ಶಕ್ತಿಯನ್ನ ತುಂಬ್ತಾ ಇರ್ತಕ್ಕಂಥವನೇ ಸೂರ್ಯ. ಸೂರ್ಯನ ಕಿರಣದಿಂದನೇ ಇವತ್ತು ಜಗತ್ತು ಶಕ್ತಿಯುತವಾಗಿ ಇರ್ತಕ್ಕಂಥದ್ದು. ಪ್ರಾಣಿಗಳೆಲ್ಲರೂ ಸಹ ಆ ಪ್ರಾಣಿಗಳ ಜೀವಕ್ಕೆ ಶಕ್ತಿಯನ್ನು ತುಂಬತಕ್ಕಂಥವನು ಸೂರ್ಯದೇವ. ಹಾಗೂ ಗಿಡ ಮರಗಳು ಸಂಪಾಗಿ ಬೆಳಗುವುದಕ್ಕೆ ಬೆಳೆಯುವುದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥವನು ಸೂರ್ಯದೇವ. ಹಾಗಾಗಿ ತನ್ನ ಕಿರಣಗಳಿಂದ ದೇವತೆಗಳನ್ನು ಮತ್ತು ರಾಕ್ಷಸರನ್ನೂ ಸಹ ರಕ್ಷಿಸುವಂತಹ ಕೆಲಸವನ್ನ ಸೂರ್ಯದೇವರು ಮಾಡ್ತಾ ಇದ್ದಾರೆ. ಮತ್ತೆ 8ನೆಯ ಶ್ಲೋಕದಲ್ಲಿ ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋದನದಃ ಕಾಲೋ ಯಮಃ ಸೋಮೋ ಹ್ಯಪಾಂ ಪತಿ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಬ್ರಹ್ಮ, ವಿಷ್ಣು, ಶಿವ, ಸ್ಕಂದ, ಪ್ರಜಾಪತಿ, ಇಂದ್ರ, ಕುಬೇರ, ಕಾಲ ಅಂದ್ರೆ ಯಮ, ಚಂದ್ರ ಮತ್ತು ವರುಣ ಎಲ್ಲರೂ ಕೂಡ ಭಗವಾನ್ ಸೂರ್ಯನ ವಿಭಿನ್ನವಾದ ಅಭಿವ್ಯಕ್ತಿಗಳು ಅಂತ ಹೇಳಿ. ಅಂದ್ರೆ ಸೂರ್ಯನೇ ಮುಖ್ಯ, ಸೂರ್ಯನಿಂದನೇ ಎಲ್ಲರೂ ಕೂಡ ಇರತಕ್ಕಂಥವರು. ಇನ್ನುಳಿದಂತ ಎಲ್ಲರೂ ಕೂಡ ಸೂರ್ಯನ ಅಭಿವ್ಯಕ್ತಿಗಳು ಎನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವ ಸ್ಕಂದ ಪ್ರಜಾಪತಿ, ಎಲ್ಲರೂ ಕೂಡ ಮಹೇಂದ್ರ ಇಂದ್ರ, ಕಾಲ ಯಮ, ಕಾಲ ಅಂದ್ರೆ
ಯಮ, ಸೋಮ ಅಂದ್ರೆ ಚಂದ್ರ, ಎಲ್ಲರೂ ಕೂಡ ಸೂರ್ಯನ ಒಂದು ಪ್ರತೀಕರವಾಗಿರ್ತಕ್ಕಂಥವರು. ಅವರ ಅಭಿವ್ಯಕ್ತಿಗೆ ಸೂರ್ಯ ಸೂರ್ಯದೇವ ಎನ್ನುವಂಥದ್ದು. ಹಾಗೆ ಮುಂದುವರಿಯುತ್ತಾ, ಪಿತರೋ ವಸವ ಸಾಧ್ಯ ಹ್ಯಶ್ವಿನೋ ಮರುತೋ ಮನುಃ ವಾಯುರ್ವನ್ಹಿ ಪ್ರಜಾ ಪ್ರಾಣ ಋತುಕರ್ತ ಪ್ರಭಾಕರಃ ಆದಿತ್ಯ ಸವಿತಾ ಸೂರ್ಯ ಖಗ ಪೂಷಾ ಘಬಸ್ತಿಮಾನ್ ಸುವರ್ಣ ಸದೃಶೋ ಭಾನುಃ ಹಿರಣ್ಯರೇತಾ ದಿವಾಕರಃ ಹರಿದಶ್ವಸಹಸ್ರಾರ್ಚಿ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮತನ ಶಂಭುಃ ತೃಷ್ಟಾ ಮಾರ್ತಾಂಢಕೋ ಅಂಶುಮಾನ್ ಹಿರಣ್ಯಗರ್ಭ ಶಿಶಿರಃ ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೆ ಪುತ್ರಃ ಶಂಖ ಶಿಶಿರನಾಶನಃ. ಈ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ, ಪಿತರೋ ವಸವ ಸಾಧ್ಯ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪಿತೃಗಳು ಹಾಗೂ ವಸವಹ ಅಂದ್ರೆ ವಸುದೇವತೆಗಳು, ಅಂದ್ರೆ ಅಷ್ಟವಸುಗಳು ಅಂತ ಬರ್ತಾರೆ, ಅವರುಗಳು ಸಾಧ್ಯರು ಅಂತ ಅಂದ್ರೆ ಧರ್ಮ ಎನ್ನುವಂತಹ ದೇವನ ಮಕ್ಕಳು ಸಾಧ್ಯರು ಅಂತ, ಧರ್ಮನ ಮಕ್ಕಳವರು, ಅವರನ್ನ ಒಟ್ಟಾರೆ ಸೇರಿ ನಾವು ಸಾಧ್ಯರು ಅಂತ ಹೇಳಿ ಕರೆಯುತ್ತೇವೆ, ಸಾಧ್ಯರು. ಹಾಗೂ ಅಶ್ವಿನಿ ದೇವತೆಗಳು, ಅಂದ್ರೆ ಅಶ್ವಿನಿ ದೇವತೆಗಳು ಇಡೀ ದೇವ ಸಮೂಹಕ್ಕೆ ವೈದ್ಯರವರು, ಅವರನ್ನು ನಾವು ಅಶ್ವಿನಿ ದೇವತೆಗಳು ಅಂತ ಕರಿತೀವಿ. ಆ ಅಶ್ವಿನಿ ದೇವತೆಗಳು. ಮರುತೋ ಅಂದ್ರೆ ಮರುತ್ತುಗಳು ಅಂತ, ಮಾರುತಗಳು ಅಂತ ಕರಿತೀವಿ ನಾವು. ಮಾರುತ ಅಂದ್ರೆ ಗಾಳಿಯ ದೇವರುಗಳು, ಅಂದ್ರೆ ಮಾರುತಗಳು, ಅದಕ್ಕೆ ನಾವು ಗಾಳಿ ದೇವತೆಗಳು ಅಂತ ಕರಿತೀವಿ, ವಾಯು ದೇವತೆಗಳು. ಮನು ಎನ್ನುವಂಥದ್ದು, ಮನು ಯಾರಪ್ಪ ಅಂದ್ರೆ ಮನುಷ್ಯರಲ್ಲೇ ಮೊದಲು ಯಾರು, ಅವನೇ ಮನು. ಅಂದ್ರೆ ದೇವತೆಗಳ ಕಾಲ ರಾಕ್ಷಸರನ್ನ ಹೊರತುಪಡಿಸಿ, ದೇವತೆಗಳು ರಾಕ್ಷಸರನ್ನ ಹೊರತುಪಡಿಸಿ ನಮ್ಮ ಮನುಷ್ಯ ಜನ್ಮ ಏನಿದೆ, ಈ ಮನುಷ್ಯರಲ್ಲಿ ಮೊದಲನೆಯ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನೇ ಮನು. ಹಾಗೂ ವಾಯುದೇವ ಮತ್ತು ಅಗ್ನಿ, ವನ್ಹಿ ಅಂದ್ರೆ ಅಗ್ನಿ ಅಂತ ಹೇಳಿ, ಪ್ರಾಣ, ಪ್ರಜಾ ಪ್ರಾಣ ಅಂದ್ರೆ ಉಸಿರಿನ ದೇವತೆ. ಹಾಗೂ ಋತುಕರ್ತ, ಋತುಗಳ ಅಧಿಪತಿ, ಋತುಗಳನ್ನು ಸೃಷ್ಟಿ ಮಾಡಿದಂಥವನು ಋತುಕರ್ತ, ಋತುಗಳ ಅಧಿಪತಿ. ಪ್ರಭಾಕರ ಎಂದರೆ ಬೆಳಕನ್ನ ನೀಡುವಂಥವನು. ಈ ಎಲ್ಲರೂ ಕೂಡ ಭಗವಾನ್ ಸೂರ್ಯನ ವಿಭಿನ್ನ ಅಭಿವ್ಯಕ್ತಿಗಳು ಅಂತ. ಅಂದ್ರೆ ಎಲ್ಲರಲ್ಲಿಯೂ ಸಹ ಸೂರ್ಯನಿದ್ದಾನೆ, ಎಲ್ಲರೂ ಕೂಡ ಸೂರ್ಯನ ಮತ್ತೊಂದು ಸ್ವರೂಪ, ಮತ್ತೊಂದು ಅಂತ ಹೇಳಿ. ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಪಿತರೋ ಅಂದ್ರೆ ಪಿತೃಗಳು, ನಮ್ಮ ಪೂರ್ವಜರು ಕೂಡ ಅಂದ್ರೆ ಸೂರ್ಯನ ನಾವು ಆತ್ಮ ಅಂತ ಹೇಳಿ ತೆಗೆದುಕೊಳ್ತೇವೆ. ಹಾಗಾಗಿ ಎಲ್ಲರಲ್ಲಿ ಇರುವಂತ ಆತ್ಮನು ಸೂರ್ಯನೇ ಆಗಿರುವುದರಿಂದ ಇಡೀ ಭೂಮಂಡಲದ ಇರ್ತಕ್ಕಂತಹ ಎಲ್ಲ ದೇವತೆಗಳಲ್ಲಿಯೂ ಸಹ ಸೂರ್ಯನಿದ್ದಾನೆ, ಏಕೆಂದ್ರೆ ಅವನೇ ಆತ್ಮ ಎನ್ನುವುದನ್ನ ಇಲ್ಲಿ ಅಭಿವ್ಯಕ್ತ ಪಡಿಸ್ತಾ ಹೋಗ್ತಾರೆ. 10ನೇ ಶ್ಲೋಕದಲ್ಲಿ ನೋಡೋಣ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಘವಸ್ತಿಮಾನ್
ಇಲ್ಲಿ ನೋಡಿ, ಅವನು ಇನ್ನಿತರ ಹೆಸರುಗಳನ್ನ ನಾವು ಕರೀತಾ ಹೋಗ್ತೀವಿ ಸೂರ್ಯನಿಗೆ. ಅದು ಯಾವುದಪ್ಪ ಅಂತಂದ್ರೆ ಆದಿತ್ಯ. ಅಂದ್ರೆ ಸೂರ್ಯನು ಅದಿತಿ ಎನ್ನುವಂತಹ ದೇವತೆಯ ಮಗನಾಗಿರುವುದರಿಂದ ಆತನಿಗೆ ಆದಿತ್ಯ ಎನ್ನುವಂತ ಹೆಸರು ಬಂತು. ಅದಿತಿಯ ಪುತ್ರ ಸೂರ್ಯ ಆದಿತ್ಯ. ಸವಿತಾ ಅಂತನೂ ಕೂಡ ನಾವು ಸೂರ್ಯನ ಕರಿತೀವಿ, ಸವಿತಾ. ಈ ಸವಿತಾ ಎನ್ನುವ ಹೆಸರೇನಪ್ಪಾ ಅಂದ್ರೆ ಎಲ್ಲಾ ಜೀವಿಗಳ ಮೂಲದ ಗುಣ ಅದು. ಸವಿತಾ ಅಂದ್ರೆ ಎಲ್ಲಾ ಜೀವಿಗಳ ಮೂಲ ಅಂತ. ಅಂದ್ರೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವರಾಶಿ ಏನಿದೆ, ಆ ಜೀವರಾಶಿ ತನ್ನ ಜೀವವನ್ನ ಉಳಿಸ್ಕೊಳ್ಬೇಕು ಅಂದ್ರೆ, ಬದುಕಿಕೊಳ್ಳಬೇಕು ಅಂದ್ರೆ ಸೂರ್ಯನ ಒಂದು ಅಂಶ ಆ ಜೀವಿಯಲ್ಲಿ ಇರಬೇಕು. ಸೂರ್ಯನ ಒಂದು ಕಿರಣ ಆ ಜೀವಿಯ ಮೇಲೆ ಬಿದ್ದಾಗ ಮಾತ್ರ ಆ ಜೀವಿ ತನ್ನ ಜೀವವನ್ನ ಬದುಕಿಸ್ಕೊಳ್ಳುತ್ತೆ. ಹಾಗ ಮಾತ್ರ ಅದಕ್ಕೆ ಜೀವ ಪ್ರಾಪ್ತಿ ಆಗುತ್ತೆ. ಸೂರ್ಯನ ಕಿರಣ ಬೀಳದೇ ಇದ್ದ ಪಕ್ಷದಲ್ಲಿ ಯಾವ ಜೀವಿಗೂ ಜೀವ ಪ್ರಾಪ್ತಿ ಆಗುವುದಿಲ್ಲ. ಹಾಗಾಗಿ ಎಲ್ಲ ಜೀವಿಗಳ ಆತ್ಮ ಸೂರ್ಯನಾಗಿರ್ತಾನೆ, ಎಲ್ಲ ಜೀವಿಗಳ ಮೂಲವೂ ಸಹ ಸೂರ್ಯನೇ ಆಗಿರ್ತಾನೆ. ಹಾಗಾಗಿ ಸೂರ್ಯನನ್ನ ಸವಿತಾ ಅಂತ ಹೇಳಿ ನಾವು ಕರೆಯುತ್ತೇವೆ. ಹಾಗೂ ಖಗ, ಇನ್ನು ಸೂರ್ಯ ಅಂದ್ರೆ ಸೂರ್ಯನೇ. ಖಗ, ಖಗ ಎನ್ನುವಂಥದ್ದು ಬಾಹ್ಯಾಕಾಶದಲ್ಲಿ ಚಲಿಸುವವರನ್ನು ಖಗ ಅಂತ ಕರಿತೀವಿ. ಖಗಾಹ, ಖಗಹ ಅಂದ್ರೆ ಬಾಹ್ಯಾಕಾಶದಲ್ಲಿ ಒಂದು ಕಡೆ ನಿಲ್ಲಲ್ಲ ಇವರು, ಪ್ರತಿನಿತ್ಯವೂ ಸಹ ಇಡೀ ಭೂಮಂಡಲದ ಸುತ್ತಲೂ ಸಹ ಇವರು ಚಲನೆಯನ್ನ ಮಾಡ್ತಾ ಇರ್ತಾರೆ ಸೂರ್ಯದೇವ. ಹಾಗಾಗಿ ಇವರನ್ನ ಖಗ ಅಂತ ಹೇಳಿ ನಾವು ಕರೆಯುವಂಥದ್ದು. ಪೂಷಾ, ಪೂಷಾ ಎನ್ನುವಂಥದ್ದು ಒಂದು ದೇವತೆ ಹೆಸರು. ಅಂದ್ರೆ ಪೋಷಣೆಯ ದೇವರು. ಪೋಷಣೆ, ನಮ್ಮನ್ನ ಕಾಪಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು. ಈಗ ತಾಯಿಯ ರೀತಿಯಲ್ಲಿ ನಮ್ಮನ್ನು ಪೋಷಣೆ ಮಾಡುವಂಥದ್ದು ಸಹ ಒಂದು ದೇವತೆಯ ಕರ್ತವ್ಯ ಆಗಿರುತ್ತೆ. ಆ ದೇವತೆಯೇ ಸೂರ್ಯದೇವ. ಸೂರ್ಯದೇವನು ನಮ್ಮನ್ನ ಪೋಷಿಸ್ತಾ ಇದ್ದಾರೆ. ಹಾಗಾಗಿ ಸೂರ್ಯನಿಗೆ ಪೂಷಾ ಅಂತ ಹೇಳಿ ಒಂದು ಹೆಸರನ್ನ ಕರೆಯುತ್ತೇವೆ. ಹಾಗೂ ಗಭಸ್ತಿಮಾನ್, ಗಭಸ್ತಿಮಾನ್ ಅಂತ ಅಂದ್ರೆ, ಗಭಸ್ತಿಮಾನ್ ಅಂದ್ರೆ ಕಿರಣಗಳನ್ನು ಹೊಂದಿರ್ತಕ್ಕಂಥವರಿಗೆ ಗಭಸ್ತಿ ಅಂತ ನಾವು ಕರಿತೀವಿ. ಕಿರಣಗಳು, ಸೂರ್ಯನಿಗೆ ಮಾತ್ರ ಸ್ವಪ್ರಕಾಶ ಕಿರಣಗಳಿರ್ತಕ್ಕಂಥದ್ದು. ಇನ್ನ ಯಾರಿಗೂ ಸಹ ಸ್ವಪ್ರಕಾಶ ಕಿರಣಗಳಿಲ್ಲ. ಅವರೆಲ್ಲರೂ ಕೂಡ ಬೇರೆ ಗ್ರಹಗಳನ್ನಾಗಿರ್ಬೋದು ಅಥವಾ ಸೂರ್ಯದೇವನನ್ನೇ ನೇರವಾಗಿ ಅವರೆಲ್ಲರೂ ಕೂಡ ಇಡೀ ಇಡೀ ಮನುಕುಲ, ಇಡೀ ಜೀವ ಎಲ್ಲವೂ ಸಹ ಸೂರ್ಯನನ್ನೇ ಕಿರಣವನ್ನಾಗಿ ಆಶ್ರಯಿಸಿಕೊಂಡಿರ್ತಕ್ಕಂಥವರು. ಆದರೆ ಸೂರ್ಯದೇವನೊಬ್ಬನೇ ಸ್ವಪ್ರಕಾಶ ಕಿರಣ ಆಗಿರ್ತಕ್ಕಂಥ. ಹಾಗಾಗಿ ಆತನನ್ನು ನಾವು ಗಭಸ್ತಿಮಾನ್ ಅಂತ ಹೇಳಿ ಕರೆಯುತ್ತೇವೆ. ಅವನು ತನ್ನ ಅಂತರಂಗದಿಂದ ಚಿನ್ನದಂತಹ ಕಿರಣಗಳನ್ನ ಹೊರಸೂಸ್ತಾನೆ. ಹಾಗಾಗಿ ಸೂರ್ಯನ ಕಿರಣಗಳು ಹೇಗಿರುತ್ತಪ್ಪ ಅಂತಂದ್ರೆ ಅವು ಚಿನ್ನದ ಬಣ್ಣವನ್ನ ಹೋಲುವಂತಿರ್ತದೆ. ಚಿನ್ನದ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಪ್ರಕಾಶಮಾನವಾದಂತಹ ದಿನವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸೂರ್ಯನ ಒಂದು ಕರ್ತವ್ಯ. ಸುವರ್ಣ ಸದೃಶ, ಸುವರ್ಣ ಅಂತಂದ್ರೆ ಸೂರ್ಯನ ಕಿರಣಗಳು ಯಾವ ರೀತಿ ಇರುತ್ತಪ್ಪ ಅಂದ್ರೆ ನೋಡುವುದಕ್ಕೆ ಸದೃಶ ಅಂದ್ರೆ ನೋಡುವುದಕ್ಕೆ ಸುವರ್ಣ ಬಣ್ಣದ್ದು, ಚಿನ್ನದ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು ಸೂರ್ಯನ ಕಿರಣಗಳು ಎನ್ನುವಂಥದ್ದು ಈ ಒಂದು ಶ್ಲೋಕದ ಅರ್ಥ. ಹಾಗೆ 11ನೇ ಶ್ಲೋಕದಲ್ಲಿ ಹರಿದಶ್ವ ಸಹಸ್ರಾರ್ಚಿ ಸಪ್ತ ಸಪ್ತಿರ್ ಮರೀಚಿಮಾನ್ ತಿಮಿರೋನ್ಮತನ ಶಂಭು ತ್ವಷ್ಠ ಮಾರ್ಥಂಡಕೋ ಅಂಶುಮಾನ್. ಇಲ್ಲಿ ಹೇಳ್ತಾರೆ, ಸೂರ್ಯನಿಂದ ಸಾವಿರಾರು ಚಿನ್ನದ ಬಣ್ಣದ ಕಿರಣಗಳು ಹೊರಸೂಸ್ತವೆ. ಸಹಸ್ರಾರ್ಚಿಹಿ ಅಂತ ಹೇಳ್ತಾ ಇದ್ದಾರೆ, ಸಾವಿರಾರು ಕಿರಣಗಳು ಹೊರಸೂಸ್ತವೆ ಅಂತ ಹೇಳಿ. ಇವು ಹೊರ ಬರ್ತಾ ಹೇಗ್ ಬರ್ತಾವಪ್ಪ ಅಂದ್ರೆ ಕುದುರೆಗಳಂತೆ ಹೊರ ಬರ್ತವೆ ಅಂತ. ಅಂದ್ರೆ ಆ ಕಿರಣಗಳು ವೇಗ ಹೇಗಿದೆ, ಸೂರ್ಯನಿಂದ ಹೊರಸೂಸ್ತಕ್ಕಂಥ ಕಿರಣಗಳ ವೇಗ ಹೇಗಿದೆಪ್ಪ ಅಂತಂದ್ರೆ ಅದು ಹರಿದಶ್ವ ಅಂದ್ರೆ ವೇಗದಿಂದ ಕೂಡಿರ್ತಕ್ಕಂತಹ ಅಶ್ವ, ಕುದುರೆಯ ವೇಗವನ್ನ ಆ ಕಿರಣಗಳು
ಕೂಡಿರ್ತಕ್ಕಂಥದ್ದು. ಈ ಸೂರ್ಯನಲ್ಲಿ ಆ ಸೂರ್ಯನಲ್ಲಿ ಆ ಕಿರಣಗಳು ಎಲ್ಲಿಂದ ಬರುತ್ತೆ? ಆ ಕಿರಣಗಳನ್ನು ಉತ್ಪಾದಿಸುವವರು ಯಾರಪ್ಪ ಅಂತಂದ್ರೆ 7 ಕುದುರೆಗಳು ಅಂತ ಹೇಳ್ತಾರೆ. ಅಂದ್ರೆ 7 ಕುದುರೆಗಳು ಅಂತಂದ್ರೆ ಅದು 7 ಕುದುರೆಗಳಲ್ಲ, 7 ವಿವಿಧ ಬಣ್ಣಗಳು. ಸಪ್ತ ಸಪ್ತಿರ್ ಮರೀಚಿಮಾನ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಪ್ತ ಸಪ್ತಿರ್ ಮರೀಚಿಮಾನ್ ಅಂದ್ರೆ ಸಪ್ತ ವರ್ಣಗಳು, 7 ಬಣ್ಣಗಳು. ನಿಮ್ಗೆಲ್ಲ ಗೊತ್ತಿದೆ, ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿದೆ ಅಂದ್ರೆ 7 ಮೂಲ ಬಣ್ಣಗಳು. ಇಡೀ ನಮ್ಮ ಜಗತ್ತಲ್ಲಿ ಎಷ್ಟು ಬಣ್ಣಗಳಿದೆ ಅಂದ್ರೆ 7 ಬಣ್ಣಗಳಿದೆ. ಅದು ಪ್ರಕೃತಿಯ ಮೂಲ ಬಣ್ಣಗಳು. ಈ ಪ್ರಕೃತಿಯ ಮೂಲ ಬಣ್ಣಗಳೇ 7 ಕುದುರೆಗಳು. ಸೂರ್ಯನ ಬಳಿ ಇರ್ತಕ್ಕಂಥ 7 ಕುದುರೆಗಳು, ಸೂರ್ಯನ ರಥ ಏನಿದೆ ಅವನ ರಥವನ್ನ ಓಡಿಸ್ತಾ ಇರ್ತಕ್ಕಂತಹ ಕುದುರೆಗಳು ಏನು ಈ ಸಪ್ತ ಕುದುರೆಗಳಿದೆ, ಆ 7 ಕುದುರೆಗಳು ಯಾವುದು ಅಂತಂದ್ರೆ ಆ 7 ಕುದುರೆಗಳು ಕೂಡ 7 ಬಣ್ಣವನ್ನ ಸೂಚಿಸುತ್ತವೆ. ಆ ಬಣ್ಣಗಳಿಂದನೇ ಅಂದ್ರೆ ಆ ಕುದುರೆಗಳಿಂದನೇ ನಮಗೆ ಚಿನ್ನದ ಬಣ್ಣದ ಕಿರಣಗಳು ಇಡೀ ಜಗತ್ತಿಗೆ ಹೊರಸೂಸುತ್ತಿರುವಂತದ್ದು. ಈ ಕಿರಣಗಳು ಇಡೀ ಜಗತ್ತಿನ ಎಲ್ಲ ಕಡೆಯಲ್ಲಿಯೂ ಪ್ರಸರಿಸ್ತದೆ, ಯಾವ ಸ್ಥಳವನ್ನು ಬಿಡೋದಿಲ್ಲ, ಎಲ್ಲ ಕಡೆಯಲ್ಲಿಯೂ ಸಹ ಪ್ರಸರಿಸುತ್ತದೆ. ಒಂದು ಸಣ್ಣ 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 ಕಿಡಿ ಅಥವಾ ಸಣ್ಣ ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೂ ಕೂಡ ಕಿರಣ ನುಗ್ಗುತ್ತೆ. ಎಲ್ಲೂ ಬಿಡದಂಗೆ ಈ ಒಂದು ಕಿರಣಗಳು ಎಲ್ಲ ಕಡೆಯಲ್ಲೂ ಸಹ ತೂರಿಕೊಳ್ಳುತ್ತದೆ, ನುಗ್ಗುತ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಕತ್ತಲೆಯನ್ನ ಹೋಗಲಾಡಿಸುತ್ತದೆ. ಒಂದು ಕಿರಣ ಸಿಕ್ಕಿದ್ರೆ ಸಾಕು, ಒಂದೇ ಒಂದು ಕಿರಣ ಹೋಗಿ ಅಲ್ಲಿಗೆ ಸೇರ್ಕೊಂಡ್ರೆ ಸಾಕು, ಆ ಜಾಗ ಬೆಳಕಾಗುತ್ತೆ. ಇಡೀ ಆ ಸಂಪೂರ್ಣ ಜಾಗವನ್ನ ಕಗ್ಗತ್ತಲೆಯನ್ನ ಒಂದು ಕಿರಣ, ಕೇವಲ ಒಂದೇ ಕಿರಣ ಆ ಇಡೀ ಕಗ್ಗತ್ತಲೆಯನ್ನ ಬೆಳಕನ್ನಾಗಿ ಮಾಡುತ್ತದೆ. ಇದು ಇಡೀ ಮನುಷ್ಯನ ಕುಲವನ್ನ ಪುನರುಜ್ಜೀವನಗೊಳಿಸುವಂತಹ, ಇಡೀ ಜೀವನವನ್ನೇ ಪುನರುಜ್ಜೀವನಗೊಳಿಸುವಂತಹ ಕಿರಣಗಳೂ ಸಹ ಈ ಕಿರಣಗಳೇ ಆಗಿರುತ್ತೆ ಎನ್ನುವುದನ್ನ ಈ 11ನೇ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆ 12ನೇ ಶ್ಲೋಕದಲ್ಲಿ ಹಿರಣ್ಯ ಗರ್ಭ ಶಿಶಿರಃ ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋ ದಿತೆ ಪುತ್ರಃ ಶಂಕ ಶಿಶಿರನಾಶನಃ. ನೋಡಿ, 12ನೇ ಈ ಶ್ಲೋಕದಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ, ಸೂರ್ಯನ ಕಿರಣಗಳು ಚಿನ್ನದ ಗರ್ಭವು ಉರಿಯುವಂತೆ, ಅಂದ್ರೆ ಆ ಸೂರ್ಯನ ಪ್ರಕಾಶಮಾನ, ಆ ಸೂರ್ಯ ಹೇಗೆ ಉರಿತಾ ಇದ್ದಾನೆ ಅನ್ನೋದನ್ನ ನಾವು ನೋಡ್ಬೇಕು. ಮೊದಲಿಗೆ ಸೂರ್ಯನ ಕಿರಣಗಳ ಬಗ್ಗೆ ಹೇಳಿದ್ರು. ಈಗ ಆ ಕಿರಣಗಳು ಉತ್ಪತ್ತಿಯಾಗುವಂತಹ ಒಂದು ಗರ್ಭ ಇದೆಯಲ್ಲ, ಮಧ್ಯಬಿಂದು ಗರ್ಭ, ಸೂರ್ಯನ ಗರ್ಭ, ಆ ಗರ್ಭವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಚಿನ್ನದ ಗರ್ಭ. ಅಂದ್ರೆ ಅದಿತಿಯ ಮಗನಾಗಿರ್ತಕ್ಕಂಥ ಸೂರ್ಯ, ಆ ಸೂರ್ಯನ ಗರ್ಭದಲ್ಲಿ ಇರುವಂತ ಬೆಂಕಿ ಅದು ಹೇಗಿದೆ ಅಂತಂದ್ರೆ ಅನಿಶ್ಚಿತತೆ ಮತ್ತು ಜಡತ್ವವನ್ನ ಹೋಗಲಾಡಿಸುತ್ತದೆ. ಆ ಬೆಂಕಿಯ ಗರ್ಭ, ಆ ಗರ್ಭದಲ್ಲಿ ಉರಿಯುತ್ತಿರುವಂತಹ ಬೆಂಕಿಯ ಜ್ವಾಲೆಗಳೇನಿದೆ ಅದು ನಮ್ಮ ಮನುಷ್ಯನ ಅನಿಶ್ಚಿತತೆ ಮತ್ತು ಜಡತ್ವವನ್ನ ಹೋಗಲಾಡಿಸುವಂತ ಶಕ್ತಿ ಆ ಚಿನ್ನದ ಗರ್ಭಕ್ಕಿದೆ ಎನ್ನುವಂಥದ್ದು ಈ 12ನೇ ಶ್ಲೋಕದ ಅರ್ಥ. ಹಾಗೆ ನಾವು 13ನೇ ಶ್ಲೋಕಕ್ಕೆ ಹೋಗೋಣ. ವ್ಯೋಮನಾಥ ಸ್ತಮೋ ಬೇಧಿ ಋಗ್ಯಜು ಸಾಮ ಪಾರಗಃ ಘನಾವೃಷ್ಟಿರಪಾಮಿತ್ರೋ ವಿಂಧ್ಯ ವೀಥಿ ಪ್ಲವಂಗಮಃ ಆತಪಿ ಮಂಡಲೀ ಮೃತ್ಯುಃ ಪಿಂಗಲ ಸರ್ವತಾಪನಃ.
ಕವಿರ್ವಿಶ್ವೋ ಮಹಾತೇಜ ರಥ ಸರ್ವ ಭವೋದ್ಭವಃ ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೇ ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ಧೀನಾಧಿಪತಯೇ ನಮಃ. ಇಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ವ್ಯೋಮನಾಥ ಸ್ತಮೋಭೇದಿ ಋಗ್ಯಜು ಸಾಮಪಾರಗ. ಅಂದ್ರೆ ವ್ಯೋಮನಾಥ ಎಂದರೆ ಆಕಾಶಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ಅಂತ ಹೇಳಿ. ವ್ಯೋಮ ಅಂದ್ರೆ ಆಕಾಶ, ನಾಥ ಅಂದ್ರೆ ಅಧಿಪತಿ. ವ್ಯೋಮನಾಥ ಎಂದರೆ ಆಕಾಶಕ್ಕೆ ಅಧಿಪತಿಯಾಗಿದ್ದು ಜ್ಞಾನವನ್ನು ಕೊಡುವಂತವನು. ಎಂದ್ರೆ ಸೂರ್ಯ ದೇವರನ್ನ ನಾವು ಪ್ರಾರ್ಥನೆ ಮಾಡುವುದರಿಂದ ನಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತೆ ಅಂದ್ರೆ ವೇದ ಜ್ಞಾನ ಋಗ್ಯಜು ಸಾಮಪಾರಗ. 4 ವೇದಗಳ ಸಂಪೂರ್ಣ ಜ್ಞಾನವೂ ಸಹ ನಮಗೆ ಈ ಸೂರ್ಯ ದೇವನಿಂದ ಪ್ರಾಪ್ತಿಯಾಗುತ್ತೆ. ಎಂದರೆ ಒಟ್ಟಾರೆ ಜ್ಞಾನವನ್ನ ಕೊಡ್ತಕ್ಕಂಥವನು ಸೂರ್ಯದೇವ. ಅಷ್ಟ ಸಿದ್ಧಿಗಳನ್ನ ಕರುಣಿಸುವಂತವನು ಸೂರ್ಯದೇವನಾಗಿರ್ತಾನೆ. ಎಲ್ಲ ರೀತಿಯ ಜ್ಞಾನವೂ ಸಹ ಸೂರ್ಯನಿಂದ ನಮಗೆ ಆಗಬಹುದು. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ತೊಡೆದು ಹಾಕುವಂತ ಕೆಲಸವನ್ನ ಸೂರ್ಯದೇವ ಮಾಡ್ತಾನೆ. ಅವನು ಜ್ಞಾನದ ಅಧಿಪತಿ ಅಂತ ನಾವು ಕರೆಯುತ್ತೇವೆ. ನೋಡಿ, ಘನಾವೃಷ್ಟಿಯ ಪಾಮಿತ್ರೋ ವಿಂಧ್ಯವೀತಿ ಲವಂಗಮಃ. ಎಂದ್ರೆ ಇಲ್ಲಿ ಆಕಾಶದ ಸಂಪೂರ್ಣ ಆಕಾಶದಾದ್ಯಂತ ಚಲಿಸುತ್ತಾ ಭಾರಿ ಮಳೆಯಂತೆ ಬುದ್ಧಿವಂತಿಕೆಯನ್ನು ಸುರಿಸುತ್ತಾನೆ. ಸೂರ್ಯದೇವ ಆಕಾಶ ಕಾಯದಲ್ಲಿ ಚಲಿಸ್ತಾ ಇರ್ತಾನೆ. ಆತನು ತನ್ನ ಕಿರಣಗಳ ಮೂಲಕ ಭೂಮಿಯ ಮೇಲೆ ಮಳೆಯಂತೆ ಈ ವೇದ ಜ್ಞಾನಗಳ ಮುಖಾಂತರ ಭೂಮಿಯ ಮೇಲೆ ವಾಸಿಸುತ್ತಿರುವಂತ ಪ್ರತಿಯೊಂದು ಜೀವಿಗಳಿಗೂ ಸಹ ಬುದ್ಧಿವಂತಿಕೆಯನ್ನು ಅನುಗ್ರಹಿಸುವುದು ಸೂರ್ಯನ ಕೆಲಸ. ಎಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಸೂರ್ಯನ ಕಿರಣಗಳು ನಮ್ಮ ಮೇಲೆ ಎಷ್ಟು ಹೆಚ್ಚು ಬೀಳುತ್ತದೆಯೋ ಅಷ್ಟೇ ಬುದ್ಧಿವಂತಿಕೆ ನಮಗೆ ಪ್ರಾಪ್ತಿ ಆಗುತ್ತೆ. ಸೂರ್ಯನ ಕಿರಣಗಳನ್ನ ನಾವು ಸ್ವೀಕರಿಸಬೇಕು. ಸೂರ್ಯನ ಕಿರಣಗಳನ್ನು ನಾವು ಸ್ವೀಕರಿಸಿಲ್ಲ ಎಂದರೆ ನಾವು ದಡ್ಡರಾಗ್ತೀವಿ, ಮೂಢರಾಗ್ತೀವಿ, ಮೂರ್ಖರಾಗ್ತೀವಿ. ಹಾಗಾಗಿ ಬುದ್ಧಿವಂತಿಕೆಯನ್ನ ಕರುಣಿಸುವಂತವನು ಸಹ ಸೂರ್ಯದೇವನೇ ಆಗಿರ್ತಾನೆ. ಏಕೆ ಅಂತಂದ್ರೆ ಇವನಲ್ಲಿ 4 ವೇದಗಳ ಜ್ಞಾನ ಇದೆ. ಸೂರ್ಯದೇವರನ್ನು ಪೂಜಿಸುವುದರಿಂದ ನಾವು 4 ವೇದಗಳ ಸಂಪೂರ್ಣ ಜ್ಞಾನವನ್ನು ಸಹ ನಾವು ಪಡೆದುಕೊಳ್ಳಬಹುದು ಮತ್ತು ಅತ್ಯಂತ ಬುದ್ಧಿವಂತರಾಗಬಹುದು ನಾವು ಸೂರ್ಯದೇವರನ್ನ ಪೂಜಿಸುವುದರಿಂದ. ಹಾಗೆ 15ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, 14ನೇ ಶ್ಲೋಕದಲ್ಲಿ ಆತಪಿ ಮಂಡಲೇ ಮೃತ್ಯು ಪಿಂಗಲ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತ ಸರ್ವ ಭವೋದ್ಭವಃ ಆತಪಿ ಮಂಡಲೀ ಮೃತ್ಯು ಪಿಂಗಲ ಸರ್ವತಾಪನಃ. ಎಂದರೆ ಸೌರಶಕ್ತಿ ಏನಿದೆ ಅಂದ್ರೆ ಈ ಸೌರಶಕ್ತಿ ಪಿಂಗಲ ಸರ್ವತಾಪನಃ ಅಂದ್ರೆ ಪಿಂಗಳ ನಾಡಿ ಏನಿದೆ, ನಮ್ಮ ಇಡ ಮತ್ತು ಪಿಂಗಳ ನಾಡಿ, ಅದರಲ್ಲಿ ಪಿಂಗಳ ನಾಡಿ ಸೂರ್ಯದೇವನಿಗೆ ಸಂಬಂಧಪಟ್ಟದ್ದು, ಇಡ ನಾಡಿ ಚಂದ್ರದೇವನಿಗೆ ಸಂಬಂಧಪಟ್ಟದ್ದು. ಈ
ಪಿಂಗಳ ನಾಡಿಯ ಮುಖಾಂತರ ನಮ್ಮ ದೇಹದಲ್ಲಿ ಹರಿಯುವ ಶಕ್ತಿಯ ಜೀವನ ಮತ್ತು ಸಾವಿನ ಚಕ್ರವನ್ನ ಉಂಟು ಮಾಡುತ್ತದೆ. ಅಂದ್ರೆ ಸೂರ್ಯನ ಕಿರಣಗಳು ನಮ್ಮ ಪಿಂಗಳ ನಾಡಿಯಲ್ಲಿ ಚಲಿಸುತ್ತಾ ನಮ್ಮ ಉಸಿರಾಟ ಕ್ರಿಯೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥವನು ಸೂರ್ಯದೇವ. ಅಂದ್ರೆ ನಮ್ಮ ಜೀವನ ಮತ್ತು ಸಾವು, ಜೀವ ಮತ್ತು ಸಾವು ಇವುಗಳ ನಡುವಿನ ಚಕ್ರ ಯಾರು ಅಂದ್ರೆ ಅದೇ ಸೂರ್ಯದೇವ. ಸೂರ್ಯದೇವನು ನಮ್ಮ ನಮ್ಮ ಪಿಂಗಲ ನಾಡಿಯಲ್ಲಿ ಆತ ಚಲನೆ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಸಾವು ಖಚಿತ. ಹಾಗಾಗಿ ದೀರ್ಘ ಪ್ರಾಣಾಯಾಮದ ಮುಖಾಂತರ ನಾವು ದೀರ್ಘ ಆಯಸ್ಸನ್ನ ಪಡೆದುಕೊಳ್ಳಬಹುದು ಈ ಸೂರ್ಯನ ತೇಜಸ್ಸಿನ ಮುಖಾಂತರ. ಸೂರ್ಯದೇವನು ತನ್ನ ತೇಜಸ್ಸು ಮತ್ತು ಉರಿಯುತ್ತಿರುವಂತ ಶಕ್ತಿಯಿಂದ ಈ ಅದ್ಭುತ ಜಗತ್ತನ್ನ ಸೃಷ್ಟಿಸುವಂತಹ ಮತ್ತು ನಿಯಂತ್ರಿಸುವಂತಹ ಕವಿಯಂತೆ ಕಾಣುತ್ತಾನೆ. ಇಲ್ಲಿ ಕವಿರ್ ವಿಶ್ವೋ ಅಂತ ಒಂದು ಪದವನ್ನ ಹೇಳ್ತಾರೆ. ಅಂದ್ರೆ ಸೂರ್ಯನು ತನ್ನ ತೇಜಸ್ಸಿನಿಂದ, ಮಹಾ ತೇಜ ಅಂತ ಇದೆ ನೋಡಿ, ಸೂರ್ಯನು ತನ್ನ ತೇಜಸ್ಸಿನಿಂದ ಇಡೀ ಜಗತ್ತಿನ ಸೃಷ್ಟಿ ಮತ್ತು ಸ್ಥಿತಿಯ ಸಂಪೂರ್ಣ ಕ್ರಿಯಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನು ಜಗತ್ತಿಗೆ ಕವಿ ಅಂತ ಹೇಳಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. 15ನೇ ಶ್ಲೋಕದಲ್ಲಿ ನೋಡೋಣ. ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೇ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಅವನು ಯಾರು? ಸೂರ್ಯದೇವ. ನಕ್ಷತ್ರ ಪುಂಜಗಳು, ಗ್ರಹಗಳು ಮತ್ತು ನಕ್ಷತ್ರಗಳ ಅಧಿಪತಿ ಮತ್ತು ಈ ಬ್ರಹ್ಮಾಂಡದ ಸೃಷ್ಟಿಕರ್ತನು, ಅತ್ಯಂತ ಚೈತನ್ಯ ಉಳ್ಳವನು ಹಾಗೂ 12 ರೂಪಗಳಲ್ಲಿ ಕಾಣಿಸಿಕೊಳ್ಳುವಂತವನು ಸೂರ್ಯದೇವ. 12 ರೂಪಗಳಲ್ಲಿ ಕಾಣಿಸಿಕೊಳ್ತಕ್ಕಂಥವನು ಸೂರ್ಯದೇವ. ಅಂದ್ರೆ ನಕ್ಷತ್ರಗಳ ರೂಪದಲ್ಲಿ, ಕಣಗಳ ರೂಪದಲ್ಲಿ, ಎಲ್ಲರಿಗೂ ಸಹ ಅಧಿಪತಿಯಾಗಿಯೂ ಸಹ ಈ ಸೂರ್ಯದೇವನು ನಮಗೆ ಕಾಣಿಸಿಕೊಳ್ಳುತ್ತಾನೆ ಎನ್ನುವುದು 15ನೇ ಶ್ಲೋಕದ ಅರ್ಥ. 16ನೇ ಶ್ಲೋಕದಲ್ಲಿ ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದೀನಾಧಿಪತಯೇ ನಮಃ. ಇಲ್ಲಿ ಹೇಳ್ತಾ ಹೋಗ್ತಾರೆ 16ನೇ ಶ್ಲೋಕದಲ್ಲಿ, ಸೂರ್ಯದೇವನು ಪೂರ್ವ ದಿಕ್ಕಿನಲ್ಲಿ ಉದಯಿಸಿ, ನಮ್ಮ ಪೂರ್ವಾಯ ಗಿರಯೇ, ಗಿರಯೆ ಎಂದು ಉದಯಿಸುವಂಥದ್ದು. ಪೂರ್ವಾಯ, ಪೂರ್ವ ದಿಕ್ಕಿನಲ್ಲಿ ಉದಯಿಸಿ, ಪಶ್ಚಿಮ ದಿಕ್ಕಿಗೆ ಅಸ್ತಂ, ಪಶ್ಚಿಮ ದಿಕ್ಕಿನಲ್ಲಿ ಆತ ಅಸ್ತನಾಗ್ತಾನೆ. ಪಶ್ಚಿಮಾಯಾದ್ರಯೇ ನಮಃ, ಪಶ್ಚಿಮ ದಿಕ್ಕಿನಲ್ಲಿ ಆತ ಅಸ್ತನಾಗ್ತಾನೆ. ಅಂತಹ ಸೂರ್ಯದೇವರಿಗೆ ನಮಸ್ಕಾರಗಳು. ಸೂರ್ಯದೇವನು ಇಡೀ ನಕ್ಷತ್ರಗಳ ಅಧಿಪತಿಯಾಗಿರ್ತಕ್ಕಂಥವನು ಹಾಗೂ ದಿನಮಾನದ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯದೇವನಿಗೆ ನಮಸ್ಕಾರಗಳು ಎನ್ನುವಂಥದ್ದು ಈ 16ನೇ ಶ್ಲೋಕದ ಅರ್ಥ. ದೀನಾಧಿಪತಯೇ ನಮಃ. ಹಾಗೂ 17ನೇ ಶ್ಲೋಕದಲ್ಲಿ ಜಯಾಯ ಜಯ ಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ನಮಃ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮಃ ಪದ್ಮಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ ಬ್ರಹ್ಮೇಶಾನ್ ಅಚ್ಯುತೇಶಾಯ ಸೂರ್ಯಾಯಾಧಿತ್ಯವರ್ಚಸೇ.
ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೇ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಜಯಾಯ ಜಯಭದ್ರಾಯ ಹರಿಯಶ್ವಾಯ ನಮೋ ನಮಃ. ಎಂದರೆ ಜಯವನ್ನು ಕೊಡುವಂತವನು, ವಿಜಯವನ್ನು ತನ್ನ ಜೊತೆಗೆ ಸೌಭಾಗ್ಯವನ್ನು ಸಹ ಕೊಡುವಂತಹ ಸೂರ್ಯ ದೇವರಿಗೆ ನಮಸ್ಕಾರಗಳು. ನಮಃ ನಮಃ ಅಂದ್ರೆ ನಮಸ್ಕಾರಗಳು. ಕಿರಣಗಳಾಗಿ ತನ್ನನ್ನು ಸಹಸ್ರಾರು ಭಾಗಗಳಲ್ಲಿ ಪಸರಿಸುವ ಅದಿತಿಯ ಮಗನಿಗೆ ನಮಸ್ಕಾರಗಳು. ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ಅಂದ್ರೆ ಅದಿತಿಯ ಮಗನಾಗಿರ್ತಕ್ಕಂಥ ಸೂರ್ಯದೇವನಿಗೆ ನಮಸ್ಕಾರಗಳು ನಮಸ್ಕಾರಗಳು ಅಂತ ಹೇಳ್ತಾ ಇರ್ತಕ್ಕಂಥ ಶ್ಲೋಕ ಇದು. ಹಾಗೂ 18ನೇ ಶ್ಲೋಕ, ನಮಃ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ಇಲ್ಲಿ ಪರಾಕ್ರಮೆಯು, ಧೈರ್ಯಶಾಲಿಯು ಮತ್ತು ಅತ್ಯಂತ ವೇಗವಾಗಿ ಪ್ರಯಾಣಿಸುವವನಿಗೆ ನಮಸ್ಕಾರಗಳು ಅಂತ. ಇಲ್ಲಿ ನಾವು ಸೂರ್ಯನಿಗೆ ನಾವಿನ್ನ ನಮಸ್ಕಾರಗಳನ್ನ ಮಾಡ್ತಾ ಹೋಗ್ತಿರ್ತಾರೆ ಮುಂದಿನ ಎಲ್ಲಾ ಶ್ಲೋಕಗಳಲ್ಲೂ ಸಹ. ಹಾಗಾಗಿ ನಮ ಉಗ್ರಾಯ ವೀರಾಯ ಸಾರಂಗಾಯ. ಸಾರಂಗಾಯ ಅಂದ್ರೆ ವೇಗದಿಂದ ಓಡುತ್ತಿರುವಂತವನು, ವೇಗವಾಗಿ ಪ್ರಯಾಣಿಸುತ್ತಿರ್ತಕ್ಕಂಥವನು ಸೂರ್ಯದೇವ. ಕಮಲವನ್ನು ಅರಳಿಸುವವನಿಗೆ ನೋಡಿ, ಪದ್ಮ ಪ್ರಬೋದಾಯ. ಪ್ರಬೋದ ಅಂದ್ರೆ ಅರಳಿಸುವಂಥದ್ದು, ಪದ್ಮ ಅಂದ್ರೆ ಕಮಲ. ಪದ್ಮ ಪ್ರಬೋದಾಯ ಕಮಲವನ್ನು ಅರಳಿಸುವಂತಹವನಿಗೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕೇವಲ ಪದ್ಮವನ್ನ ಅರಳಿಸುವುದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇರುವಂತಹ ಷಟ್ಚಕ್ರಗಳನ್ನೂ ಸಹ ಜಾಗೃತಗೊಳಿಸುವಂತವನು ಈ ಸೂರ್ಯ ದೇವನೇ ಆಗಿರ್ತಾನೆ. ಷಟ್ಚಕ್ರ ಸಾಧನೆಗೆ ನಾವು ಈ ಸೂರ್ಯ ದೇವರನ್ನ ಪ್ರಾರ್ಥಿಸ್ತಾ ಇರ್ತೀವಿ. ಹಾಗೂ ನಮ್ಮ ಜೀವನವನ್ನು ಸಹ ಪುನರುಜ್ಜೀವನಗೊಳಿಸುವಂತಹ ಸೂರ್ಯ ದೇವನಿಗೆ ನಮೋ ನಮಃ ನಮಸ್ಕಾರಗಳು. ಹಾಗೂ 19ನೇ ಶ್ಲೋಕದಲ್ಲಿ ಬ್ರಹ್ಮೇಶಾನಚ್ಯುತೇಶಾಯ ಸೂರ್ಯಯಾಧಿತ್ಯವರ್ಚಸೆ. ಈ ಶ್ಲೋಕದಲ್ಲಿ ನೋಡಿ, ಸ್ವತಃ ಬ್ರಹ್ಮ, ವಿಷ್ಣು ಮತ್ತು ಶಿವನಾಗಿರುವವನಿಗೆ ನಮಸ್ಕಾರಗಳು ಅಂತ. ಅಂದ್ರೆ ಸೂರ್ಯ ದೇವರನ್ನ ತ್ರಿಮೂರ್ತಿಗಳಿಗೆ ಹೋಲಿಸ್ತಾರೆ. ತ್ರಿಮೂರ್ತಿಗಳು ಬೇರೆಯಲ್ಲ, ಈ ಸೂರ್ಯ ದೇವನೇ ಬೇರೆ ಅಲ್ಲ. ಸೂರ್ಯ ದೇವನೇ ತ್ರಿಮೂರ್ತಿಗಳ ಸ್ವರೂಪದಲ್ಲಿರ್ತಕ್ಕಂಥವನು ಮತ್ತು ತನ್ನ ಶಕ್ತಿ ಮತ್ತು ತೇಜಸ್ಸಿನಿಂದ ಇಡೀ ಜಗತ್ತನ್ನ ಬೆಳಗಿಸುತ್ತಿರುವಂತಹ ಮತ್ತು ಅದೇ ಸಮಯದಲ್ಲಿ ರುದ್ರನಂತೆ ಅತ್ಯಂತ ಉಗ್ರ ಮತ್ತು ಎಲ್ಲರನ್ನೂ ಸಹ ನಾಶ ಮಾಡುವ ಶಕ್ತಿ ಇರ್ತಕ್ಕಂಥವನು ಕೂಡ ಸೂರ್ಯದೇವನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ರೌದ್ರಾಯ ವಪುಷೇ ನಮಃ. ಅಂತಹ ಶರೀರವನ್ನ, ರೌದ್ರ ಶರೀರವನ್ನ ಹೊಂದಿರ್ತಕ್ಕಂಥ ಸೂರ್ಯದೇವನಿಗೆ ನಮಃ ಅಂದ್ರೆ ನಮಸ್ಕರಿಸುತ್ತೇನೆ. ಹಾಗೆ ಮುಂದುವರಿಯುತ್ತಾ, ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೆ. ಅಂದ್ರೆ ತಮೋ ಅಗ್ನಾಯ, ತಮಸ್ಸು ಅಂದ್ರೆ ಅಜ್ಞಾನ, ಅಜ್ಞಾನವನ್ನ ನಾಶ ಮಾಡುವವನು ಸೂರ್ಯದೇವ. ಹಿಮಗ್ನಾಯ, ಹಿಮವನ್ನು ನಾಶ ಮಾಡ್ತಕ್ಕಂಥ, ಅಂದ್ರೆ ಹಿಮ ಅಂದ್ರೆ ಹಿಮಗಡ್ಡೆ. ಹಿಮಗಡ್ಡೆ ಕರಗಬೇಕು ಅಂದ್ರೆ ಸೂರ್ಯನ ಕಿರಣಗಳು ಬೀಳ್ಬೇಕಲ್ಲಿಗೆ, ಇಲ್ಲ ಅಂತಂದ್ರೆ ಹಿಮ ಗಡ್ಡೆ ಆಗಿ ಅದು ಇಡೀ ಭೂಮಂಡಲವನ್ನೇ ವ್ಯಾಪಿಸಿದ್ರೆ ಮುಗೀತು, ಭೂಮಂಡಲ ಸರ್ವನಾಶ ಆಗುತ್ತೆ. ಹಾಗಾಗಿ ಆ ಹಿಮವನ್ನು ಕರೆಸ್ತಕ್ಕಂಥವನು ಸೂರ್ಯದೇವ. ಮತ್ತು ಶತ್ರುಘ್ನಾಯ, ಶತ್ರುಗಳನ್ನೂ ಸಹ ನಾಶ ಮಾಡ್ತಕ್ಕಂಥವನು ಸೂರ್ಯದೇವ. ಮಿತಾತ್ಮನೆ ಎಂದರೆ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವವನು, ನಿಯಂತ್ರಿತ ಇಂದ್ರಿಯಗಳನ್ನು ಹೊಂದಿದವನು, ಇಂದ್ರಿಯಗಳನ್ನು ನಿಯಂತ್ರಿಸುವವನು ಸಹ ಈ ಸೂರ್ಯದೇವನೇ
ಆಗಿರ್ತಕ್ಕಂಥವನು. ಅಂತಹ ಸೂರ್ಯದೇವನಿಗೆ ಕೃತಜ್ಞಾಯ ದೇವಾಯ ಜ್ಯೋತಿಷಾಂ ಪತಯೇ, ಕೃತಜ್ಞರನ್ನು ದಂಡಿಸುವವನು. ಕೃತಜ್ಞರು ಎಂದರೆ ಸಹಾಯವನ್ನ ಪಡೆದು ನೆನಪಿಸಿಕೊಳ್ಳದೇ ಇರ್ತಕ್ಕಂಥ ಕೃತಜ್ಞರು ಯಾರಿರ್ತಾರೆ ಅಂತವರನ್ನ ದಂಡಿಸುವವನು, ಅವರಿಗೆ ಬುದ್ಧಿಯನ್ನ ಕಲಿಸುವಂತವನು. ಜ್ಯೋತಿಷಾಂ ಪತಯೇ, ದೈವಿಕನು, ಗ್ರಹಗಳ ಅಧಿಪತಿಯೂ ಆಗಿರ್ತಕ್ಕಂಥವನು. ಜ್ಯೋತಿಷಾಂ ಪತಯೇ ಅಂತಂದ್ರೆ ಜ್ಯೋತಿಷದಲ್ಲಿ ಬರ್ತಕ್ಕಂಥ 9 ಗ್ರಹಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಆಗಿರುವಂತ ಸೂರ್ಯದೇವರಿಗೆ ನಮೋ ನಮಃ ಎನ್ನುವಂಥದ್ದು ಈ ಶ್ಲೋಕಗಳ ಅರ್ಥ. ಹಾಗೂ ಮುಂದುವರಿಯುತ್ತಾ, ತಪ್ತ ಚಾಮೀಕರಭಾಯ ವಹ್ನಯೇ ವಿಶ್ವಕರ್ಮಣೇ ನಮಸ್ತಮೋಭಿ ನಿಘ್ನಾಯ ರುಚಯೇ ಲೋಕ ಸಾಕ್ಷಿಣೇ ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭುಃ ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ ಏಷ ಸುಪ್ತೇಷು ಜಾಗರ್ತೆ ಭೂತೇಷು ಪರಿನಿಷ್ಠಿತಃ ಏಷ ಏವಾಗ್ನಿಹೋತ್ರಂಚ ಫಲಂ ಚೈವಾಗ್ನಿಹೋತ್ರಿಣಾಂ ವೇದಾಶ್ಚ ಕ್ರತವಶ್ಚೈವ ಕ್ರತೂನಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಏಷಾರವಿ ಪ್ರಭುಃ. ನೋಡಿ, ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ತಪ್ತಚಾಮಿ ಕರಭಾಯ ಅಂದ್ರೆ ಕರಗಿರ್ತಕ್ಕಂತಹ ಚಿನ್ನದಂತೆ ಹೊಳೆಯುವವನಿಗೆ. ಯಾರು? ಸೂರ್ಯದೇವ ಹೇಗೆ ಅಂದ್ರೆ ಕರಗಿರುವಂತ ಚಿನ್ನದಂತೆ ಹೊಳೆಯುತ್ತಿರ್ತಕ್ಕಂಥವನು. ಅವನ ಶಕ್ತಿಯು ಇಡೀ ಪ್ರಪಂಚದ ಎಲ್ಲ ಚಟುವಟಿಕೆಗಳನ್ನೂ ಸಹ ಸೃಷ್ಟಿಸುವವನು. ಅಂದ್ರೆ ಪ್ರಪಂಚದಲ್ಲಿ ಯಾವುದೇ ಚಟುವಟಿಕೆ ನಡೆಯಬೇಕು ಅಂದ್ರೂ ಕೂಡ ಅದು ಸೂರ್ಯನಿಂದಲೇ ಸಾಧ್ಯ. ಅಂತಹ ಸೂರ್ಯದೇವನಿಗೆ ನಮಸ್ಕಾರ. ಅಜ್ಞಾನ ಮತ್ತು ಪಾಪಗಳನ್ನು ಹೋಗಲಾಡಿಸುವವನು, ತೇಜಸ್ವಿ ಆಗಿರ್ತಕ್ಕಂಥವನು, ಇಡೀ ಜಗತ್ತಿನ ಎಲ್ಲವನ್ನೂ ಸಹ ನೋಡುವವನು. ಅಂದ್ರೆ ಸೂರ್ಯನ ಕಣ್ಣಿಗೆ ಕಾಣದೇ ಇರುವಂತದ್ದೇನೂ ಇಲ್ಲ, ಎಲ್ಲವೂ ಆತನ ಕಿರಣದಲ್ಲಿ ಆತನ ಕಿರಣಗಳ ಮುಖಾಂತರ ಸೂರ್ಯನಿಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸೂರ್ಯನಿಗೆ ಮರೆಮಾಚುವುದಕ್ಕೆ, ಬಚ್ಚಿಡುವುದಕ್ಕೆ ಯಾವುದೂ ಸಾಧ್ಯವಿಲ್ಲ. ಎಲ್ಲವನ್ನೂ ಸಹ ಗಮನಿಸಬಲ್ಲ, ಎಲ್ಲವನ್ನೂ ಸಹ ತೀಕ್ಷ್ಣವಾಗಿ ನೋಡಬಲ್ಲ ಶಕ್ತಿ ಸೂರ್ಯದೇವನಿಗೆ ಇರುತ್ತದೆ. ಹಾಗೆ 22ನೇ ಶ್ಲೋಕದಲ್ಲಿ ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭುಃ. ಇಲ್ಲಿ ಹೇಳ್ತಾರೆ, ಕೊನೆಯಲ್ಲಿ ಎಲ್ಲವನ್ನೂ ನಾಶಪಡಿಸುವಂತಹ ಮತ್ತು ಮತ್ತೆ ಸೃಷ್ಟಿಸುವ ಏಕೈಕ ದೇವರು ಅಂದ್ರೆ ಅದು ಸೂರ್ಯದೇವ ಮಾತ್ರ. ಅಂದ್ರೆ ಸೂರ್ಯದೇವ ಸೃಷ್ಟಿಗೂ ಕಾರಣಕರ್ತ, ಪಾಲನೆಗೂ ಕಾರಣಕರ್ತ ಹಾಗೂ ನಾಶಕ್ಕೂ ಕಾರಣಕರ್ತ. ಹಾಗಾಗಿ ತ್ರಿಮೂರ್ತಿಗಳ 3 ಗುಣಗಳು ಸಹ ಸೂರ್ಯನಲ್ಲಿ ಇರುತ್ತೆ. ಆತನಿಂದನೇ ಸೃಷ್ಟಿ ಆಗ್ತಕ್ಕಂಥದ್ದು. ಜೀವಿಗಳು ಸೃಷ್ಟಿ ಆಗ್ಬೇಕು ಅಂದ್ರೆ ಸೂರ್ಯನ ಕಿರಣಗಳು ಬೇಕು. ಆ ಜೀವಿಗಳು ಪ್ರತಿನಿತ್ಯ ತನ್ನ ಜೀವನವನ್ನು ನಡೆಸೋದಕ್ಕೆ ಸೂರ್ಯನ ಕಿರಣಗಳು ಬೇಕು. ಕೊನೆಯಲ್ಲಿ ಜೀವಿಗಳನ್ನು, ಜೀವ ಸಂಕುಲವನ್ನು ನಾಶ ಮಾಡ್ತಕ್ಕಂಥವನು ಸಹ ಸೂರ್ಯನೇ ಆಗಿರ್ತಕ್ಕಂಥದ್ದು. ಅಂದ್ರೆ ಆತನ ಕಿರಣಗಳಿಂದನೇ ಎಲ್ಲವೂ ಸಹ ಸಾಧ್ಯ. ಮತ್ತು ಅವನು ತನ್ನ ಕಿರಣಗಳಿಂದ ನೀರನ್ನೂ ಸೇವಿಸುತ್ತಾನೆ. ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ತನ್ನ ಕಿರಣಗಳಿಂದ ನೀರನ್ನು ಸ್ವೀಕರಿಸ್ತಾನೆ. ನೀರು ಆವಿಯಾಗುತ್ತೆ. ನೀರು ಆವಿಯಾಗುವುದಕ್ಕೂ ಸಹ ಸೂರ್ಯನ ಕಿರಣಗಳು ಬೇಕು. ಇಲ್ಲಾಂದ್ರೆ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಭೂಮಿಯ ಮೇಲೆ.
ಅದನ್ನೂ ಸಹ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಸೂರ್ಯನಿಗೆ ಇದೆ. ಆ ನೀರನ್ನ ಬಿಸಿಯನ್ನಾಗಿ ಮಾಡಿ ಕೊನೆಗೆ ಅದನ್ನ ತಂಪು ಮಾಡಿ ಮಳೆಯಾಗಿ ಮರಳಿ ಮತ್ತೆ ಪುನಃ ನಮಗೆ ಕೊಡುವಂತವನು ಸಹ ಈ ಸೂರ್ಯಗ್ರಹನೇ ಆಗಿರುತ್ತದೆ, ಸೂರ್ಯ ದೇವನೇ ಆಗಿರ್ತಾನೆ ಎನ್ನುವಂಥದ್ದು. ಹಾಗೆ 23ನೇ ಶ್ಲೋಕದಲ್ಲಿ ಹೇಳ್ತಾರೆ, ಏಷ ಸಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ. ಈ ಶ್ಲೋಕದಲ್ಲಿ ಎಲ್ಲಾ ಜೀವಿಗಳೂ ಸಹ ಮಲಗಿದರೂ ಎಚ್ಚರವಾಗಿದ್ದರೂ ಅವರಲ್ಲಿ ವಾಸಿಸುವವನು ಅವನೇ. ಅವನೇ ಯಾರು? ಸೂರ್ಯದೇವ. ಆ ಸೂರ್ಯದೇವನೇ ಅಗ್ನಿಹೋತ್ರ. ಅವನೇ ಅಗ್ನಿಹೋತ್ರ ಅಂದ್ರೆ ಯಜ್ಞದ ಅಗ್ನಿಯೂ ಕೂಡ ಅವನೇ ಆಗಿರ್ತಕ್ಕಂಥವನು. ಆ ಅಗ್ನಿಹೋತ್ರದ ನಂತರ ಅದರಲ್ಲಿ ಬರ್ತಕ್ಕಂಥ ಫಲ ಏನಿದೆ, ಆ ಫಲವೂ ಸೂರ್ಯದೇವನೇ ಆಗಿರ್ತಕ್ಕಂಥವನು. ಹಾಗಾಗಿ ನಾವು ಸೂರ್ಯದೇವನಿಗೆ ನಮಸ್ಕರಿಸುತ್ತೇವೆ. ಕೊನೆಯಲ್ಲಿ ವೇದಾಶ್ಚ ಕ್ರತವಶ್ಚೈವ ಕ್ರತೂನಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಈಶ ರವಿ ಪ್ರಭು. ಇಲ್ಲಿ ಹೇಳ್ತಾ ಹೋಗ್ತಾರೆ, ವೈದಿಕದ ಆಚರಣೆಗಳು, ವೇದಾಶ್ಚ ಕ್ರತವಶ್ಚೈವ, ವೈದಿಕದ ಆಚರಣೆಗಳು ಮತ್ತು ಅವುಗಳ ಫಲಗಳು ಸೇರಿದಂತೆ ಇಡೀ ವಿಶ್ವದಲ್ಲಿ ಎಲ್ಲ ಕ್ರಿಯೆಗಳ ಅಧಿಪತಿ ಸೂರ್ಯದೇವ. ಪ್ರಪಂಚದಲ್ಲಿ ನಡೆಯುವಂತ ಎಲ್ಲಾ ಕ್ರಿಯೆಗಳಿಗೆ ಅವನೇ ಎಂದರೆ ಸೂರ್ಯದೇವನೇ ಅಧಿಪತಿಯೂ ಆಗಿರ್ತಕ್ಕಂಥವನು, ಅವನೇ ಪರಮ ಪ್ರಭುವಾಗಿರ್ತಕ್ಕಂಥವನು, ಪರಮ ದೇವತೆ ಆಗಿರ್ತಕ್ಕಂಥವನು. ಏಷ ಅವನೊಬ್ಬನೇ ಸೂರ್ಯದೇವ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.